ಈ ಜಗತ್ತಿನಲ್ಲಿ ಫ್ರೀ ವಿಲ್ ಅಂದ್ರೆ ನಾವು ಅನ್ಕೊಂಡಂಗೆ ನಾವು ಮಾಡ್ಬೋದು ಅನ್ನೋದು ಒಂದು ಭ್ರಮೆ ಅಂತ ಒಬ್ಬ ದೊಡ್ಡ ನ್ಯೂರೋ ಸೈಂಟಿಸ್ಟ್ ಸ್ಯಾಮ್ ಹ್ಯಾರಿಸ್ ಅಂತ ಅಮೆರಿಕನ್ ನ್ಯೂರೋ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವ್ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಅದಕ್ಕಿಂತ ಕೆಲವು ಸೆಕೆಂಡ್ಸ್ ಮುಂಚೆನೆ ನಮ್ಮ ಬ್ರೈನ್ ನಲ್ಲಿ, ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ ಡಿಸೈಡ್ ಮಾಡಿರುತ್ತಂತೆ ನಾವು ಅದನ್ನೇ ಮಾಡ್ಬೇಕು ಅಂತ. ಅದ್ರ ಅರ್ಥ ಏನು ಅಂದ್ರೆ, ಒಬ್ಬ ಮನುಷ್ಯ ಏನು ಮಾಡಬೇಕು ಅಂತ ಹೋಗ್ತಾನೆ ಆ ಒಂದು ನಿರ್ಧಾರ ತಗೊಳಕ್ಕಿಂತ ಮುಂಚೆನೆ ಮೆದುಳಲ್ಲಿರೋ ನ್ಯೂರಾನ್ಸು ಅದನ್ನ ಡಿಸೈಡ್ ಮಾಡಿರುತ್ತೆ ಅಂತ ಹೇಳ್ತಾರೆ ಸ್ಯಾಮ್ ಹ್ಯಾರಿಸ್. ಅವರು ಯಾವ ತತ್ವಶಾಸ್ತ್ರಜ್ಞಾನಿನೂ ಅಲ್ಲ, ಅವರೊಬ್ಬ ಪ್ಯೂರ್ ಸೈಂಟಿಸ್ಟ್. ಅವ್ರು ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಇಇಜಿ ಅನ್ನೋ ಒಂದು ಟೆಕ್ನಾಲಜಿ ಮೂಲಕ ಬ್ರೈನ್ಗೆ ಎಲ್ಲ ವೈರ್ಸ್ ಕನೆಕ್ಟ್ ಮಾಡಿ ಒಬ್ಬ ವ್ಯಕ್ತಿ ಕೈಲಿ ಕೆಲವು ಆಕ್ಷನ್ಸ್ಗಳನ್ನ ಮಾಡಿಸಿದ್ದಾರೆ, ಆಸ್ ದೋ ಅವನು ಆ ವ್ಯಕ್ತಿ ತಾನೇ ಮಾಡೋ ಹಂಗೆ. ಆದ್ರೆ ಆ ಇಇಜಿ ಏನ್ ಹೇಳುತ್ತೆ ಅಂದ್ರೆ, ಪ್ರತಿ ಸಲ ಆ ವ್ಯಕ್ತಿ ನಾನು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೋ ಅದಕ್ಕಿಂತ ಕೆಲವು ಮಿಲಿ ಸೆಕೆಂಡ್ಸ್ಗಳು, ಅದು ನಮ್ಮ ಮನುಷ್ಯನ ಕಲ್ಪನೆಗೂ ಬರಲ್ಲ, ಕೆಲವು ಮಿಲಿ ಸೆಕೆಂಡ್ಸ್ ಮುಂಚೆ ಬ್ರೈನ್ ನಲ್ಲಿ ನ್ಯೂರಾನ್ಸ್ ಆಲ್ರೆಡಿ ಸಿಗ್ನಲ್ ಕೊಟ್ಟಿರುತ್ತಂತೆ ಆ ವ್ಯಕ್ತಿ ಆ ಕೆಲಸ ಮಾಡಬೇಕು ಅಂತ. ಅದ್ರ ಅರ್ಥ ಏನು ಅಂದ್ರೆ, ಫ್ರೀ ವಿಲ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಈ ಒಬ್ಬ ಅಮೆರಿಕನ್ ವಿಜ್ಞಾನಿ ಸ್ಯಾಮ್ ಹ್ಯಾರಿಸ್.